ಎಲ್ಲರಿಗೂ ನಮಸ್ಕಾರ. ಪಾವಗಡ ಪುರಸಭಾ ಕಾರ್ಯಾಲಯದಲ್ಲಿ ಅಧ್ಯಕ್ಷರಾದ PH ರಾಜೇಶ್ ರವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಜೇಶ್ ರವರು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಲಕ್ಷಾಂತರ ರೂಪಾಯಿ ಕಂದಾಯ ಬಾಕಿಯಾಗಿ ಉಳಿದಿದೆ. ಕಂದಾಯವು ಪುರಸಭೆಯ ಪ್ರಮುಖ ಆದಾಯವಾಗಿದೆ ಎಂದರು. ಬೇಸಿಗೆ ಆರಂಭವಾಗಿರುವುದರಿಂದ ವಾರ್ಡ್ಗಳಲ್ಲಿ ಸ್ವಚ್ಛತೆ ಮತ್ತು ನೀರಿನ ವ್ಯವಸ್ಥೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಸೂಚಿಸಿದರು. ಸುಮಾರು ವರ್ಷಗಳ ನಂತರ ವಾಣಿಜ್ಯ ಮಳಿಗೆಗಳ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಇದರಿಂದ ಪುರಸಭೆಗೆ ಹೆಚ್ಚುವರಿ ಆದಾಯ ಬಂದಿದೆ. ಇದರಿಂದ ಪುರಸಭಾ ವ್ಯಾಪ್ತಿಯಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬಹುದಾಗಿದೆ. ಅಧಿಕಾರ ವಹಿಸಿಕೊಂಡ 6 ತಿಂಗಳ ಸಮಯದಲ್ಲಿ ಪುರಸಭೆಗೆ ಅಂಗಡಿಗಳ ಹರಾಜು ಮುಖಾಂತರ ವರ್ಷಕ್ಕೆ 2,13,99,072 ರುಗಳು ವರ್ಷಕ್ಕೆ ಹೆಚ್ಚು ಆದಾಯ ತಂದುಕೊಟ್ಟಿದ್ದಾರೆ. ವಾಣಿಜ್ಯ ಮಳಿಗೆಗಳಿಗೆ ಸಂಬಂಧಿಸಿದಂತೆ ನ್ಯಾಯಾಲಯಕ್ಕೆ ಹೋಗಿರುವ ಅಂಗಡಿ ಮಾಲೀಕರಿಗೆ ಪುರಸಭೆಯಿಂದ ಯಾವುದೇ ಸೌಲಭ್ಯಗಳನ್ನು ನೀಡಬಾರದು ಎಂಬ ನಿರ್ಧಾರವನ್ನು ಸಭೆಯಲ್ಲೇ ತೆಗೆದುಕೊಳ್ಳಲಾಗಿದೆ. ಸಭೆಯಲ್ಲಿ ಸದಸ್ಯ ಸುದೇಶ್ ಬಾಬು ಮಾತನಾಡಿ, ಅಧ್ಯಕ್ಷರಾಗಿ ರಾಜೇಶ್ ರವರು ಅಧಿಕಾರ ಸಿಕ್ಕ ಕೇವಲ 6 ತಿಂಗಳಲ್ಲಿ 4 ವರ್ಷದ ಕೆಲಸ ಮಾಡಿರುವುದಾಗಿ ಪ್ರಶಂಸಿಸಿ, ಮುಂದಿನ ದಿನಗಳಲ್ಲಿ ಉತ್ತಮ ಸ್ಥಾನದಲ್ಲಿ ಅವಕಾಶ ಸಿಗಲಿ ಎಂದು ಆಶಿಸಿದರು. ಲಕ್ಷಾಂತರ ರೂಪಾಯಿಗಳ ಬಾಡಿಗೆ ಬಾಕಿ ಉಳಿದಿದ್ದು, ಅಧಿಕಾರಿಗಳು ಪ್ರತಿ ತಿಂಗಳು ತೆರಳಿ ಬಾಕಿ ವಸೂಲಿ ಮಾಡಿದರೆ ಮಾತ್ರ ಪುರಸಭೆಗೆ ಆದಾಯ ಬರಲಿದೆ ಎಂದು ಅಭಿಪ್ರಾಯಪಟ್ಟರು. ಪಟ್ಟಣದ 23 ವಾರ್ಡ್ಗಳಿಗೆ 130 ಲಕ್ಷ ರು ಅನುದಾನದಿಂದ ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆಗೆ ರೂಪಿಸಲಾಗಿದ್ದು, ಈ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಚಳ್ಳಕೆರೆ ವೃತ್ತವನ್ನು ನಟ ಪುನೀತ್ ರಾಜ್ಕುಮಾರ್ ವೃತ್ತ ಎಂದು ನಾಮಕರಣ ಮಾಡಲು ತೀರ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಉಪ ಅಧ್ಯಕ್ಷರಾದ ಗೀತಾ ಹನುಮಂತರಾಯಪ್ಪ, ಮುಖ್ಯ ಅಧಿಕಾರಿ ಜಾಫರ್ ಶರೀಫ್, ಪುರಸಭೆ ಸದಸ್ಯರಾದ ವೇಲುರಾಜು, ರವಿ, ಇಮ್ರಾನ್, ಗೋರ್ತಿ ನಾಗರಾಜ್, ವೆಂಕಟರಮಣಪ್ಪ, ಗಂಗಾಧರ್, ಶ್ರೀನಿವಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮಾರುತಿ, MS ಮೀಡಿಯಾ. ಆರ್ಯ ಸಂಘ ಅಧ್ಯಕ್ಷರಾದ ವೀರಾಂಜನೇಯ ಆದ ನಾನು ತಮ್ಮಲ್ಲಿ ತಿಳಿಯಪಡಿಸುವುದೇನೆಂದರೆ, ಈ ದಿನ ನಮ್ಮ ಪಾವಗಡ ತಾಲೂಕಿನ ಆರ್ಯ ಈಡಿಗರ ಸಂಘದ ಮುಂಭಾಗದಲ್ಲಿರುವ ಚಳ್ಳಕೆರೆ ಕ್ರಾಸ್ನಲ್ಲಿ ಪುನೀತ್ ರಾಜ್ಕುಮಾರ್ ಸರ್ಕಲ್ ಎಂದು ನಾಮಕರಣ ಮಾಡಿರುವ ಸನ್ಮಾನ್ಯ ಪುರಸಭಾ ಅಧ್ಯಕ್ಷರಾದ ರಾಜೇಶ್ ರವರಿಗೆ ಅಭಿನಂದನೆಗಳನ್ನು ಹೊಂದಿಸ್ತಾ ಹಾಗೂ ಸರ್ವ ಸದಸ್ಯರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ಬಹುದಿನಗಳ ಬೇಡಿಕೆಯಾಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಸರ್ಕಲನ್ನು ನಾವು ಸನ್ಮಾನ್ಯ HV ವೆಂಕಟೇಶ್ ಅಣ್ಣನವರ ಚುನಾವಣೆಯನ್ನು ಮುಂಚಿತವಾಗಿ ಅವರಲ್ಲಿ ಕೇಳ್ಕೊಂಡಿದ್ವಿ. ಅವರು ಖಂಡಿತ ನಾನು ಅದನ್ನು ನೆರವೇರಿಸ್ಕೊಡ್ತೀನಿ ಅಂತ ಹೇಳಿದರು. ಆ ನಮ್ಮ ಮನವಿಗೆ ಹೋಗೊಟ್ಟು ಸರ್ವ ಸದಸ್ಯರಿಗೆ ಸೂಚನೆಯನ್ನು ನೀಡಿ ಪುರಸಭೆಯಿಂದ ನಮಗೆ ಈ ದಿನ ಈ ಪುನೀತ್ ರಾಜ್ಕುಮಾರ್ ಸರ್ಕಲನ್ನು ಅವಕಾಶ, ನಮಗೆ ಸರ್ಕಲನ್ನು ಪುತ್ಥಳಿಯನ್ನು ನಿರ್ಮಾಣ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಮಾನ್ಯ ಜನಪ್ರಿಯ ಶಾಸಕರಿಗೂ ಸಹ ಅನಂತ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.